ತಾವೆಲ್ಲರೂ ಕೂಡ ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಂದಿನಿ ಜಯರಾಮನವರು ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದೀವಿ. ವೇದಿಕೆಯಲ್ಲಿರುವ ಗಣ್ಯರೆಲ್ಲ ಕೂಡ ಬಂದು ಆ ಸಸಿಗಳಿಗೆ ನೀರನ್ನ ಎರೆಯುವುದರ ಮೂಲಕ ಕಾರ್ಯಕ್ರಮವನ್ನ ಕೊಡಬೇಕು. ಈ ಒಂದು ಶುಭ ಸಂದರ್ಭದ ಕಾರ್ಯಕ್ರಮದಲ್ಲಿ ಸಸಿಗಳಿಗೆ ನೀರೆದ್ದು ಪ್ರಕೃತಿಯನ್ನು ತಂಪಾಗಲಿ ಅಂತೇಳಿ ವನಸಿರಿಯನ್ನ ಬೆಳೆಯಲಿಕ್ಕೆ ಅವಕಾಶ ಮಾಡಿದಂತ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳು. ನಡೆದಾಡುವ ದೇವರು ಹಿಂದೆ ಪ್ರಸಿದ್ಧವಾದಂತಹ ಶ್ರೀ ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರ ಈ ಒಂದು ಸಾಹಸಮಯ ಅಂತ ಹೇಳ್ಬೋದು. ಯಾಕೆಂದ್ರೆ ರಾಸಾಯನಿಕವಾಗಿ ಬೆಳೆಗಳನ್ನ ಬೆಳಿಬೇಕು ಅಂತ ಹೇಳ್ತಾ ಇದ್ರು. ರಾಸಾಯನಿಕ ವಸ್ತುಗಳನ್ನ ಹಾಕ್ತಿದ್ರೆ ಉಪ್ಪು ಬೂದಿ ಅಂತ ಹೇಳ್ತಿದ್ದು, ಹಾಕ್ತಿದ್ರೆ ಬೆಳೆಯೇ ಬರುವುದಿಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಎದುರಾಗಿತ್ತು. ಸುಭಾಷ್ ಪಾಳೇಕರ್ ಅವರು ಅವಿರತವಾಗಿ ಅದನ್ನ ಸಾಕಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಸಂಸ್ಕರಣೆ ಮಾಡಿ ಒಂದು ನೈಸರ್ಗಿಕ ಕೃಷಿ ಪದ್ಧತಿಯನ್ನ ಅಳವಡಿಸಿ ಜನಗಳಿಗೆ ಮಾಡಿ ಇದರಿಂದ ಭೂಮಿ ಉಳಿಯುತ್ತೆ ಮತ್ತೆ ಜನಗಳಿಗೆ ಒಳ್ಳೆ ಆಹಾರ ಸಿಗುತ್ತೆ ಅಂತೇಳಿ ಸಾಕಷ್ಟು ಪ್ರಯತ್ನಗಳನ್ನ ಹಾಕಿ ಅವರೊಂದು ಈ ಒಂದು ಕೃಷಿ ಪದ್ಧತಿಯನ್ನ ಕಂಡಿದ್ರು. ಅವರ 72ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. SPK ಕೃಷಿ ಪದ್ಧತಿಯ ಸಹಯೋಗ ಮತ್ತು ಹಸಿರು ಸೇನೆ, ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆ ಇಬ್ಬರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಂಡಿದ್ವಿ. ಈ ಕೃಷಿ ಅನ್ನೋದು ಖುಷಿಯಾಗಿ ಮಾಡುವಂಥದ್ದು. ಒಂದೇ ಭೂಮಿಯಲ್ಲಿ ಒಂದರ ಪಕ್ಕದಲ್ಲಿ ಒಂದಾಗಿ ನಾವು ಹಿಂದೆಲ್ಲ ಸಾಲು ಬಿಟ್ಕೊಂಡು ಬೆಳೀತಾ ಇದ್ವಿ. ಅದೇ ರೀತಿಯಲ್ಲಿ ಈಗಲೂ ಕೂಡ ಬಹುಬೆಳೆ ಪದ್ಧತಿಯನ್ನ ಮಾಡಬಹುದು ಅಂತ ತೋರಿಸ್ಬಿಟ್ಟಿದ್ದಾರೆ. ಅದು ಜೀವಾಮೃತದ ಮೂಲಕ. ಜೀವಾಮೃತ ಮಾಡ್ಬೇಕಾದ್ರೆ ಹಸು ಬೇಕು, ಹಸುವನ್ನು ಸಾಕ್ತಕ್ಕಂಥ ರೈತ. ಹಾಗಾಗಿ ಇವೆಲ್ಲ ಒಂದಕ್ಕೊಂದಕ್ಕೂ ಲಿಂಕ್ ಇದೆ. ಆ ಒಂದು ಈ ಸರಪಳಿನಲ್ಲಿ ಸಾಕಷ್ಟು ಸಾಧನೆ ಮಾಡುವಂತ ಎಲ್ಲ ಸಾಧಕರಿರ್ತೀರಿ, ವಿಚಾರಗಳನ್ನ ಸಾಕಷ್ಟು ಹಂಚ್ಕೊಂಡಿರ್ತೀರಿ. ಹಾಗಾಗಿ ಈ ಎರಡು ಕಿರು ಮಾತುಗಳನ್ನ ಆಡಲು ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಕೂಡ ವಂದನೆ.